ಹಾಯ್ ಹಲೋ, ನಾನು ನಿಮ್ಮ ಚೇತನ್ ಕುಮಾರ್. ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಗೇನ್ ಇವತ್ತು ವೆಡ್ನೆಸ್ಡೇ, ಬುಧವಾರ. ಎಲ್ರಿಗೂ ವೆಲ್ಕಮ್ ಫಾರ್ ದ ಕಾರ್ಯಕ್ರಮ, ಫಿಟ್ನೆಸ್ ಮಂತ್ರ ಕಾರ್ಯಕ್ರಮಕ್ಕೆ. ಇವತ್ತಿನ ನನ್ನ ಎಪಿಸೋಡ್ ಬಂದ್ಬಿಟ್ಟು, ನನ್ನ ಡಿಫ್ರೆಂಟ್ ಎಕ್ಸಸೈಸ್ ಬಂದ್ಬಿಟ್ಟು ಇವತ್ತು ಶೋಲ್ಡರ್ ಮಸಲ್ ಎಕ್ಸಸೈಸ್ ಮಾಡ್ತಾಯಿದ್ವಿ ರೊಟೀನು. ಸೊ ಕಳೆದ ಬಾರಿ ಸೋಮವಾರ ಏನು ಮಾಡಿದ್ವಿ, ಚೆಸ್ಟ್ ಮಾಡಿದ್ವಿ, ಮಂಗಳವಾರ ಏನು ಮಾಡಿದ್ವಿ, ಟ್ರೈಸಿಪ್ಸ್ ಮಾಡಿದ್ವಿ. ಬುಧವಾರ ಒಂದು ವೆಡ್ನೆಸ್ಡೇ. ಬಟ್ ನೀವು ಯಾವ ಮಸಲ್ ಮಾಡಿದ್ರೂ ತೊಂದರೆ ಇಲ್ಲ. ಪ್ರಾಪರ್ ಪೋಸ್ಚರಲ್ಲಿ, ಪ್ರಾಪರ್ ಆ್ಯಂಗಲಲ್ಲಿ, ಪ್ರಾಪರ್ ಡಿಗ್ರಿಯಲ್ಲಿ ಮಾಡೋದು ತುಂಬ ಉಪಯೋಗ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ನನ್ನ ರೊಟೀನ್ ಅಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬುಧವಾರ ಶೋಲ್ಡರ್ ಮಾಡೋಣ, ಒಂದು 5 ವೇರಿಯೇಷನ್ ಮಾಡೋಣ, 5 ಡಿಫ್ರೆಂಟು ವೇರಿಯೇಷನ್ಸ್ನ ಪ್ರೊಸೆಸಿಂಗ್ ಮಾಡೋಣ ಇವತ್ತು. ಜೊತೆಗೆ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್. ಇದಕ್ಕೆ ಮುಂಚೆ ಶೋಲ್ಡರ್ ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಕಪ್ ರೊಟೇಷನ್ನು, ಶೋಲ್ಡರ್ ರೊಟೇಷನ್ನು. ಇದರಿಂದ ಸ್ವಲ್ಪ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿನ ಮತ್ತು ಒಂದು ಎಜಿಲಿಟಿ, ಮೊಬಿಲಿಟಿನ ಶೋಲ್ಡರ್ ಮಸಲ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಯಾವುದಾದ್ರೂ ಥರ ಅಲೈನ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಈಗಲೇ ಅಲೈನ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ಅ ವಾರ್ಮ್ ಅಪ್ ಸೆಷನ್. ಸೊ ಬೇಸಿಕ್ ಯು ಕ್ಯಾನ್ ಜಸ್ಟ್ ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಜಸ್ಟ್ ರೊಟೇಷನ್ ಮಾಡಿ ಈ ಥರ. ಓಕೆ, 5 ಅಥವಾ 10 reps. ಅಗೇನ್ ರಿವರ್ಸ್. ಸೊ 5 ಮಾಡಿದೆ. ಅಗೇನ್ ಶೋಲ್ಡರ್ ರೊಟೇಷನ್ ಕೂಡ ಮಾಡ್ಬೋದು, ಒಂದು 5 ಕೌಂಟ್ಸ್. ರಿವರ್ಸ್ ಕೂಡ ಮಾಡ್ಬೋದು. ಸೊ ಇನ್ ಕೇಸ್ ಇಫ್ ಯು ನೀಡ್ ಇಟ್, ತುಂಬ ಅಲಿಗೇಷನ್ಸ್ ಇದೆ ಒಳಗಡೆ ಶೋಲ್ಡರ್ ಮಸಲಲ್ಲಿ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಅಂದಾಗ ಸ್ವಲ್ಪ ರೊಟೇಷನ್ ಕೂಡ ಮಾಡ್ಬೋದು. ಈ ಥರ ಪ್ರೊಸೆಸಿಂಗ್ ಮಾಡ್ಬೋದು. 5 ಅಗೇನ್ 1 2 3 4 5. ಸೇಮ್ ಲೆಫ್ಟ್ ಸೈಡ್ ಹಾಗೆ ಫೋಕಸ್ ಮಾಡ್ತೀನಿ ನಾನು. 1 2 3 4 5. 2 as much as down. 3 4 5. ಶೋಲ್ಡರ್ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ನೀವು ಕಂಪ್ಲೀಟ್ ಮಸಲ್ಗೆ ರಿಲೀಫ್ ಕೊಡ್ತೀರಾ, ರಿಲ್ಯಾಕ್ಸೇಷನ್ ಕೊಡ್ತೀರಾ, ಎಷ್ಟು ಫ್ಲೆಕ್ಸಿಬಿಲಿಟಿ ಮಾಡ್ತೀರಾ, ಎಕ್ಸಸೈಸ್ ಮಾಡಬೇಕಾದ್ರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಒಂದು. ಎರಡನೇದೇನೆಂದರೆ, ಸ್ವಲ್ಪ ಈಗ ರೊಟೇಷನ್ ಮಾಡಬೇಕಾದ್ರೆ ಅಥವಾ ವೆಯ್ಟ್ಸ್ ಕೆಪಬಿಲಿಟಿ, ಎಕ್ಸ್ಟ್ರಾಕ್ಕೆ ವೆಯ್ಟ್ಸ್ ತೊಗೊಳ್ಬೇಕಾದ್ರೆ ನಿಮಗೆಲ್ಲೂ ಸ್ಟ್ರಕ್ ಆಗಲ್ಲ, ಎಲ್ಲೂ ನಿಲ್ಲಲ್ಲ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ಜಾಯಿಂಟು ಕ್ರ್ಯಾಂಪ್ ಆಗೋದು ಅಥವಾ ಸ್ಟ್ರಕ್ ಆಗೋದು, ಮಸಲ್ ಡೆಸಿಗ್ನೇಷನ್ದು ಸ್ವಲ್ಪ ಎಲ್ಲೋ ಸ್ವಲ್ಪ ವೇರಿಯೇಷನ್ಸ್ ಆಗೋದು, ಅದು ಪ್ರಾಬ್ಲಮ್ ಆಗೋದನ್ನು ತಡೆಯುತ್ತೆ ನೀವು ಮುಂಚೆನೇ ಸ್ವಲ್ಪ ವಾರ್ಮಪ್ ಮಾಡಿಕೊಂಡ್ರೆ. ಸೊ ಲೆಟ್ಸ್ ಬಿಗಿನ್ ಶೋಲ್ಡರ್ ಎಕ್ಸಸೈಸ್. ಸ್ಟಾರ್ಟ್ ಫ್ರಮ್ ವಿತ್ ಶೋಲ್ಡರ್ ಡಂಬಲ್ ಪ್ರೆಸ್ ಅಂತ ಸ್ಟಾರ್ಟ್ ಮಾಡೋಣ. I'll go for 15 counts. 2 3 4. ಫುಲ್ ಡ್ರಾಪ್ ಆಗಲಿ. ಅಗೇನ್ ಫುಲ್ ಲಾಕ್ ಆಗಬೇಕು. ಈ ಶೋಲ್ಡರ್ ಕಪ್ ಮಸಲ್ ಏನಿದೆ ಇದು ಕಂಪ್ಲೀಟ್ ಇದೇನಿದೆ ಇದು ಲಾಕ್ ಆದರೆ ಇಟ್ಸ್ ಯೂಸ್ಫುಲ್. ವಿಲ್ ಚೇಂಜ್. ಲೆಫ್ಟ್ ಆರ್ಮ್, ಲೆಫ್ಟ್ ಶೋಲ್ಡರ್. 1 2 3 4. ಆಲ್ ದ ವೇ ಡೌನ್. ಸ್ಲೋಲಿ. 5 kg ಮುಗಿಸಿದ್ದೀನಿ. ಈಗ 7.5 kg ತೊಗೊಳ್ತೀನಿ ನಾನು. ಸ್ವಲ್ಪ ವಾಲ್ಯೂಮ್ ಆಗುತ್ತೆ, ಬಟ್ ಕೌಂಟ್ಸ್ನು ಕಾನ್ಸ್ಟೆಂಟಾಗಿ ಇಟ್ಕೊತಿದ್ದೀನಿ ನಾನು ಕೌಂಟ್ಸ್ನ. 3 4 5. ಅಗೇನ್ ಲಾಕ್ ಮಾಡಬೇಕು ಮೇಲ್ಗಡೆ ಹೋಗಿ. 5 6 7 8 boom 9 1 2 3 4 5 6. ಸೊ ನಾನು ಈ ಪೊಸಿಷನಲ್ಲಿ ಮಾಡ್ತೀನಿ. ಸೊ ಫುಲ್ ಬಿಡೋದ್ರಿಂದ ನಮ್ದೇನಾಗುತ್ತೆ, ಕನೆಕ್ಟಿವಿಟಿ ಮಸಲ್ ಏನು ನಮ್ಮ ಮಸಲ್ ವಿತ್ ಮೈಂಡ್ ಕಾನ್ಸಂಟ್ರೇಟ್ ಇರುತ್ತೆ ಅದು ಡ್ರಾಪ್ ಆಗಿಬಿಡುತ್ತೆ. ನಿಮಗೆ ತುಂಬ ಇಂಟೆನ್ಸ್ ಬೇಕು, ಒಳ್ಳೆ ಮಸಲ್ ಕಾನ್ಸಂಟ್ರೇಟ್ ಬೇಕು ಅಂದರೆ ಯು ಕ್ಯಾನ್ ಸ್ಟಾಪ್ ಟಿಲ್ ಹಿಯರ್. ಸೊ ಇಲ್ಲಿ ಸ್ಟಾಪ್ ಆಗಿ, ಬಟ್ ಮೋರ್ ಹೈಯರ್.
ಸೊ ಮಸಲ್ ಇರೋದು ನಮ್ಮದು ಡೆಲ್ಟಾಯ್ಡ್ಸ್ ಬರೀ ಇಷ್ಟೇ. ಸೊ ಇಷ್ಟು ಪಾರ್ಟ್ ಇದ್ದಾಗ ಸೊ ನಾವು ಫೋಕಸ್ ಮಾಡಬೇಕು ಪರ್ಟಿಕ್ಯುಲರ್ ಪಾರ್ಟಿಗೆ, ಇಲ್ಲಿಂದ ಇಲ್ಲಿ ಲಿಫ್ಟ್ ಮಾಡಬೇಕು. ಇಲ್ಲಿವರೆಗೂ ಡ್ರಾಪ್ ಮಾಡೋದು ಇದೆ, ಬಟ್ ತುಂಬ ಡಿಫ್ರೆಂಟ್ ಮೆಥಡಾಲಜಿ ಇದೆ, ಟೆಕ್ನಿಕ್ಸ್ ಇದೆ, ನಾಲೆಡ್ಜ್ ಇದೆ, ಡಿಫ್ರೆಂಟ್ ಕೀಸ್ ಇದೆ. ಸೊ ಆ ಕೀಸ್ನ ಯೂಸ್ ಮಾಡಿದಾಗ ಮಾತ್ರ ನೀವು ಕ್ಯಾನ್ ಬ್ರಿಂಗ್ ಆನ್ ಯುವರ್ ಶೋಲ್ಡರ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ ಐ ಥಿಂಕ್ ಐಲ್ ಗೋ ಫಾರ್ ದಿಸ್ ವೇರಿಯೇಷನ್, ದಿಸ್ ಟೆಕ್ನಿಕ್. ಓಕೆ, ಆ್ಯಂಡ್ ಮೇಕ್ ಶೋರ್ ದಟ್ ಈಗ ಪುಲ್ ಮಾಡಿ 1 2 3 ಡ್ರಾಪ್. ಸೊ ಇಲ್ಲಿಗೆ ಸ್ಟಾಪ್ ಆಗಬೇಕು ಡಂಬಲ್ಲು. ಇಲ್ಲಿ ಬಿಟ್ರೆ ಏನಾಗುತ್ತೆ, ಕನೆಕ್ಟಿವಿಟಿ ಮೈಂಡ್ ಕನೆಕ್ಟಿವಿಟಿ ಡ್ರಾಪ್ ಆಗುತ್ತೆ. ಸೊ ಇದು ಡ್ರಾಪ್ ಆದಾಗ ಏನಾಗುತ್ತೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇನ್ ಕೇಸ್ ನಮ್ಮ ಹ್ಯಾಂಡ್ ಇಲ್ಲೇ ಇದ್ದಾಗ ಟು ಫಿನಿಶ್ ದೇರ್ ಆ ಕೌಂಟ್ಸ್ನ ಫಿನಿಶ್ ಮಾಡೋದಕ್ಕೆ ಅಥವಾ ಪರ್ಟಿಕ್ಯುಲರ್ ಪಂಪಿಂಗ್ ಫೀಲ್ ಆಗ್ತಾ ಇರೋದಕ್ಕೆ ನಮ್ಮ ಮೈಂಡು ಸ್ಟೆಬಲ್ ಇರುತ್ತೆ ಆ ಜಾಗದಲ್ಲಿ. 15 ಕೌಂಟ್ಸು ಸ್ಟೆಬಿಲಿಟಿ ಇರುತ್ತೆ. ವಿ ಡೋಂಟ್ ಗಿವ್ ಅಪ್ ಆನ್ 15 ಕೌಂಟ್ಸ್. 1 2 3 4 5 on 3 seconds. 1 2 3 6 5 2 1. ಸಿಗ್ನಿಫಿಕೆಂಟ್ ಆಗಿ ಪ್ರಾಪರ್ ಪ್ರೋಟೋಕಾಲಲ್ಲಿ ಎಕ್ಸಸೈಸ್ ಮಾಡಬೇಕಾದ್ರೆ ಇವನ್ 5 kg ಡಂಬಲ್ಸ್ ಕೂಡ ನಮ್ಮನ್ನ ಶಿವರ್ ಮಾಡುತ್ತೆ. ನನಗೆ ಆಲ್ರೆಡಿ ಶಿವರ್ ಆಗ್ತಿದೆ. ನಾನು ಆ್ಯಕ್ಚುಲಿ ಎಕ್ಸಸೈಸ್ ನಾನು ಓನಾಗಿ ಒಬ್ಬನೇ ಇದ್ದಾಗ ಹೆಂಗೆ ಮಾಡ್ತಾಯಿದ್ನೋ ಅದೇ ಥರನೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಬಿಕಾಸ್ ಏನಂದರೆ ಶೂಟ್ ಅಂತ ಮೈಂಡಲ್ಲಿ ತಲೆಯಲ್ಲಿ ಇಟ್ಕೋಬಾರ್ದು. ವೈಲ್ ಡೂಯಿಂಗ್ ಎಕ್ಸಸೈಸ್ ಕಾನ್ಸಂಟ್ರೇಷನ್, ಪರ್ಟಿಕ್ಯುಲರ್ ಮಸಲ್, ಪರ್ಟಿಕ್ಯುಲರ್ ವಾಟ್. ಸೊ ಬಿಗಿನ್ ಅಥ್ಲೀಟ್ ಆ ಮೈಂಡ್ ಸೆಟ್ ಹೋಗಲ್ಲ. ನೀವೆಲ್ಲೇ ಡ್ಯಾನ್ಸರ್ ಹೆಂಗಿರೋ ಡ್ಯಾನ್ಸ್ ಆಡ್ತಾನೆ, ಆ್ಯಕ್ಟರ್ ಎಲ್ಲಿದ್ರು ಆ್ಯಕ್ಟ್ ಮಾಡ್ತಾರೆ. ಸೊ ಬಾಡಿ ಬಿಲ್ಡ್ರು, ಫ್ರೀಕ್ ಪರ್ಸನ್, ಯಾವ ಜಾಗ ಕೊಡಿ, ಒಂದು ಇಟ್ಕೆ ಕೊಡಿ ಅಥವಾ ಐರನ್ ಕೊಡಿ, ವಿಲ್ ಕೀಪ್ ಆನ್ ಡೂಯಿಂಗ್, ವಿಲ್ ಕೀಪ್ ಆನ್ ಸ್ಟಾರ್ಟಿಂಗ್ ದಿಸ್ ಎಕ್ಸಸೈಸ್ ಸಮಥಿಂಗ್. ಯಾಕೆಂದರೆ ಅವ್ನ ಮೈಂಡು, ವಿಷನ್ಸು ಆ ಥರ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಸೆವ್ರಲ್ ಫ್ರಮ್ ಪಾಸ್ಟ್ 8 years ಇರ್ಬೋದು, 5 years ಇರ್ಬೋದು, 10 years. ನಾನು 15 years ಅಲ್ವಾ, ಸ್ವಲ್ಪ ಫ್ರೀ. 1 2 again I'm forgetting a hold. 3 4 more up. 5 6 7 8 9 10 5 4 3 2 1. So 5 kg, it was a good pump. Boom. Come on, man. 6 7 8 boom. Not bad. 10. ಸೊ ಹಂಗೆ ಒಂದು ಮೋಸ್ಟ್ ಮಸ್ಕ್ಯುಲರ್ ಮಾಡೋಣ ಕೂತ್ಕೊಂಡು. ಇಷ್ಟು ಪಂಪ್ ಮಾಡಿದ್ಮೇಲೆ ಮೋಸ್ಟ್ ಮಸ್ಕ್ಯುಲರ್ ಮಾಡಿಲ್ಲ ಅಂದರೆ, ಪೋಸ್ ಮಾಡಿಲ್ಲ ಅಂದರೆ, ಸೊ ಈ ಪೋಸನ್ನ ಎಲ್ಲ ಕಾಮನ್ ಹುಡುಗರು ಜನರಲಾಗಿ ತೋರಿಸ್ತಾರೆ ಎಲ್ಲರೂ ಬ್ರೋ ಅಂತ. ಸೊ ಬಟ್ ಈ ಪೋಸ್ನ ಎಲ್ಲ ಕಡೆ ಅಗ್ರೆಸಿವ್ ಪೋಸ್ ಅಂತಾರೆ. ಸ್ಟೇಜಲ್ಲಿ ದೊಡ್ಡ ದೊಡ್ಡ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ದಿಸ್ ಪೋಸ್ ವಿಚ್ ಐ ಶೋ, ಇದನ್ನು ಅಗ್ರೆಸಿವ್ ಪೋಸ್ ಅಂತಾರೆ. ಸೊ ಈ ಪೋಸ್ನ ಅಗ್ರೆಸಿವ್ ಪೋಸ್ ಮಾಡ್ತಾರೆ ಅಂತಾರೆ. ಈ ಪೋಸ್ ಹೊಡೆದ್ಮೇಲೆ ಲೆಫ್ಟು ರೈಟು ಮೇಲೆ ಎಲ್ಲ ಕಡೆ ನಮ್ಮ ಚಿಕ್ಕ ಚಿಕ್ಕ ಸ್ಮಾಲ್ ಇನ್ಸೆಕ್ಟ್ಸ್ ಕೂಡ ಕಾಣಿಸುತ್ತೆ. ಅದು ನೀವು ಟ್ರೈ ಮಾಡಿ ನೋಡಿ, ಆ ಕಡೆ ಈ ಕಡೆ ಸೊಳ್ಳೆ ಕಾಣಿಸುತ್ತೆ. ಇದು 3ನೇ ವೇರಿಯೇಷನು. ಇದನ್ನು ಜನರಲ್ಲಾಗಿ ಎಲ್ಲ ಡಂಬಲ್ಸಲ್ಲಿ ಜಾಸ್ತಿ, ಬಾರ್ಬೆಲ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಒಂದು ಶೋಲ್ಡ್ರ್ ಬಾರ್ ಹಾಕಿ 2.5 ಅಥವಾ 5 kg ಡಂಬಲ್ಸ್ ತೊಗೊಂಡು ಪ್ಲೇಟ್ಸ್ಗಳು ಲೋಡ್ ಮಾಡಿ ಅಪ್ರೈಟ್ ರೋ ಮಾಡ್ತೀವಿ. ಸೊ ಬಾರ್ಬೆಲ್ ಅಪ್ರೈಟ್ ರೋ ಮಾಡ್ತೀವಿ. ಸೊ ಇವತ್ತು ನಾನು ಮಾಡ್ಸೋಕೆ ಹೋಗ್ತಾ ಇರೋದು
ಡಂಬಲ್ಸ್ ಅಪ್ರೈಟ್ ರೋಸ್, ಒನ್ ಆರ್ಮ್ ಡಂಬಲ್ ಡಂಬಲ್ ಅಪ್ರೈಟ್ ರೋಸ್, ಒನ್ ಆರ್ಮ್ ಡಂಬಲಲ್ಲಿ ಅಪ್ರೈಟ್ ರೋ ಮಾಡುವಂಥದ್ದು. ಬರೀ ಒನ್ ಹ್ಯಾಂಡ್ ಯೂಸ್ ಮಾಡ್ಬೋದು. ಎರಡೂ ಒಟ್ಟಿಗೆ ಮಾಡಿದಾಗ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಶೋಲ್ಡರ್ ಡಂಬಲ್ಸ್ ಸಿಂಗಲ್ ಶೋಲ್ಡರ್ ಅಪ್ರೈಟ್ ರೋಸ್ ಮಾಡೋಣ. ಸೊ ನಾನಿವತ್ತು ತೊಗೊತಾ ಇರೋದು 3ನೇ ವೇರಿಯೇಷನ್ಗೆ ಅಪ್ರೈಟ್ ರೋಗೆ 7.5 kg ಡಂಬಲ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗದು ವಾರ್ಮಪ್ ಆಗ್ಬೋದು ಅಥವಾ ಇನಿಷಿಯಲಿ ಬಿಗಿನಿಂಗ್ ವೆಯ್ಟ್ಸ್ ಅದು ನನಗಾಗಿರುತ್ತೆ. ನೀವು 2.5 ಅಥವಾ 5 kg ಅಥವಾ ಬಿಲೋ 5 kg ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಲೆಟ್ಸ್ ಬಿಗಿನ್. ಸೊ 2 ಡಂಬಲ್ಸು ನಿಯರ್ ಟು ದ ನೀ ಹತ್ರ ಬರಬೇಕು. ನಿಮ್ದು 2 ಡಂಬಲ್ಸು ಅಟ್ಯಾಚ್ ಆಗಿರಲಿ, ಹೀಗೆ ಈ ಪೋಸ್ಟಲ್ಲಿ ಅಟ್ಯಾಚ್ ಆಗಲಿ. ಸೊ ಇದು ಫಿಕ್ಸ್, ಇದು ಪೊಸಿಷನು, ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಒನ್ ಸೈಡ್ ರೈಟ್ ಆರ್ಮ್ ಮಾತ್ರ ತಗೊಂಡು ಇಷ್ಟು ಲಿಫ್ಟ್ ಮಾಡಬೇಕು. ಸೊ ಇಲ್ಲಿವರೆಗೂ ಲಿಫ್ಟ್ ಮಾಡಬೇಕು, ಬಟ್ ಲೆಫ್ಟ್ ಆರ್ಮ್ಸ್ ಅದು ಫಿಕ್ಸ್ ಇರಬೇಕು ಪೊಸಿಷನ್. ಸೊ ಈ ಥರ 15 ಕೌಂಟ್ಸ್ ಮಾಡಿ. ಒನ್ ಸೈಡ್ 3 4 5 6 7 8 9 10 2 ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲೆತ್ತಿದ್ರೆ ತುಂಬ ಉಪಯೋಗ. ಸೊ ರೈಟ್ ಶೋಲ್ಡರ್ ಅಪ್ರೈಟ್ ರೋ ಮುಗಿಸಿದ್ದೀನಿ ನಾನು. ಲೆಫ್ಟ್ ಶೋಲ್ಡರ್ ಅಪ್ರೈಟ್ ರೋ ಮಾಡೋಣ. 1 2 3. ಸೊ ಈ ಎಕ್ಸಸೈಸ್ ಮಾಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಸ್ಕ್ಯಾಪ್ಯುಲರ್ ಮತ್ತು ರ್ಯಾಂಬಾಯ್ಡ್ಸ್ ಮಸಲ್ನ ಯೂಸ್ ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಮಸಲ್ನಿಂದ ಲಿಫ್ಟ್ ಮಾಡಿದ್ರೆ ತುಂಬ ಪ್ರಾಪರ್ ಪ್ಲ್ಯಾನ್ಡ್ ಆಗಿರುತ್ತೆ. ಇಟ್ಸ್ ಫೀಲಿಂಗ್ ಗುಡ್. ಸೊ ಒಳ್ಳೆ ಪಂಪ್ ಸಿಗ್ತಾ ಇದೆ ಸ್ಕ್ಯಾಪ್ಯುಲರಲ್ಲಿ. ಸೊ 12.5 kg ಡಂಬಲ್ಸ್ ಹೋಗೋಣ. ಮ್ಯಾಕ್ಸ್ ಟು ಮ್ಯಾಕ್ಸ್ 10 reps ಮಾಡಲಿಕ್ಕೆ ವಿಲ್ ಟ್ರೈ. 3 4 1 ಲೆಫ್ಟ್ ಸೈಡ್ 1 2 3 4 5 6 10. Not bad. ಟೆನ್ ಕೌಂಟ್ಸ್ ಮಾಡಿದ್ದೀನಿ. 3 ವೇರಿಯೇಷನ್ ಮುಗಿತಾ ಬಂದಿದೆ. ಸೊ 3ನೇ ವೇರಿಯೇಷನಲ್ಲಿ 3 ಸೆಟ್ಸ್ ಕೂಡ ಕಂಪ್ಲೀಟ್ ಆಗಿದೆ. 4ನೇ ವೇರಿಯೇಷನ್ ಬಂದ್ಬಿಟ್ಟು ಅರ್ನಾಲ್ಡ್ ಪ್ರೆಸ್. ನಾನು ಆಗಲೇ ಹೇಳ್ದಂಗೆ 4ನೇ ವೇರಿಯೇಷನ್ ಅರ್ನಾಲ್ಡ್ ಹೆಸರಲ್ಲೇ ಇದೆ, ಅರ್ನಾಲ್ಡ್ ಪ್ರೆಸ್ ಅಂದ್ಬಿಟ್ಟು. ಸೊ ಇದನ್ನು ಕೂಡ 4 ಸೆಟ್ ಮಾಡ್ತೀನಿ ಅಥವಾ 5 ಸೆಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅ 4th ವೇರಿಯೇಷನ್. ಇದನ್ನು ಕರೆಕ್ಟ್ ಪೋಸ್ಚರ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ನೀವು ರೈಟಾಗಿ ಮಾಡ್ತಿದ್ರೆ ಇಟ್ಸ್ ಗುಡ್, ಐ ಆಮ್ ಹ್ಯಾಪಿ. ಸ್ವಲ್ಪ ಏನಾದರೂ ರಾಂಗ್ ಪ್ರೋಟೋಕಾಲಲ್ಲಿ ಮಾಡ್ತಾಯಿದ್ರೆ ದಯವಿಟ್ಟು ಆ್ಯಂಡ್ ಈಗೋ ಬೇಡ, ಕಲ್ತ್ಕೊಡಿ. Three, 4, 5, 6, 7, 8, 9, 10, 11, 12, 13, 14. ಸೊ 1 ಸೆಟ್ ಆಯಿತು ಅರ್ನಾಲ್ಡ್ ಪ್ರೆಸ್ಸಲ್ಲಿ. ಒನ್ ಮೋರ್ ಇಂಪಾರ್ಟೆಂಟ್ ನೋಟಿಸ್ ಏನಂತಂದರೆ, ಎಕ್ಸಸೈಸ್ ಮಾಡಿದ್ಮೇಲೆ ಜಿಮ್ಮಲ್ಲಿ ಅಥವಾ ಎಲ್ಲೇ ನಿಮ್ಮ ಮನೇಲಾಗಿರ್ಬೋದು ಅಥವಾ ಜಿಮ್ಮಲ್ಲಾಗಿರ್ಬೋದು, ಎಕ್ಸಸೈಸ್ ಮುಗಿಸಿದ್ಮೇಲೆ ದಯವಿಟ್ಟು ರೀರ್ಯಾಕ್ ಯುವರ್ ವೆಯ್ಟ್ಸ್. ನಿಮ್ಮ ಡಂಬಲ್ಸ್ ಏನು ತೊಗೊತೀರಾ ಅದನ್ನು ರೀರ್ಯಾಕ್ ಮಾಡೋದ್ರಿಂದ ಒಂದು ಒಳ್ಳೆ ಡಿಸಿಪ್ಲಿನ್, ಒಂದು ಒಳ್ಳೆ ಕಲ್ಚರ್ ಅಂತ ಬರುತ್ತೆ. ನೀವೊಬ್ಬರು ಒಳ್ಳೆ ಫಿಟ್ನೆಸ್ ಫ್ರೀಕ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತೀರಾ. 25 kg dumbbells, 10 counts, proper degrees. ಬೂಮ್. ಅಗೇನ್ ನೀವು ಹೆವಿ ವೆಯ್ಟ್ಸ್ನ ಟ್ರೈ ಮಾಡಬೇಡಿ. ನಿಮಗೆ ಕೆಪಬಿಲಿಟಿ ಇದ್ದಲ್ಲಿ ಅಥವಾ
ಅಷ್ಟು ವರ್ಷ ಜರ್ನಿ ಇದ್ದರೆ ಫಿಟ್ನೆಸ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಮಾತ್ರ ನಿಮ್ಮ ಕೆಪಬಿಲಿಟಿಗಿಂತ ವೆಯ್ಟ್ಸ್ ಹೋದರೆ ಬಿ ಕೇರ್ಫುಲ್. ಆ್ಯಂಡ್ ಲಾಸ್ಟ್ ವೇರಿಯೇಷನ್ ವಿಲ್ ಗೋ. ಈಗ 5ನೇ ವೇರಿಯೇಷನ್ ಬಂದ್ಬಿಟ್ಟು ಎಲ್ಲರೂ ಫೇವ್ರೆಟ್ ಥಿಂಗ್, ದಟ್ ಈಸ್ ವಾಟ್ ಸ್ಟ್ರಕ್ಸ್. ಬಿಕಾಸ್ ಇಟ್ಸ್ ಈಸಿ, ತುಂಬ ಈಸಿ, ತುಂಬ ಸ್ವಲ್ಪ ಎಲ್ಲರೂ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಜಾಸ್ತಿ ವೆಯ್ಟ್ಸ್ ಇದರಲ್ಲಿ ಎತ್ಕೋಬೋದು, ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ತುಂಬ ಇಷ್ಟಪಡ್ತೀರಾ. ಸೊ ಲೆಟ್ಸ್ ಬಿಗಿನ್. ಆಲ್ವೇಸ್ ಕೀಪ್ ಅಪ್ ಸ್ಟ್ರಕ್ಸ್. ಸೊ 10 kg ನಾನು ಸ್ಟಾರ್ಟ್ ಮಾಡ್ತೀನಿ. Four, 5, 6, 7, 8, 9, 10, 5, 4, 3, 2, 1. ಸೊ 10 ತುಂಬ ಈಸಿ ಅನಿಸ್ತು ನನಗೆ. ವೆಯ್ಟ್ಸು 10 kg ಡಂಬಲ್ಸು. ಐ ಥಿಂಕ್ ನಾನೀಗ 15 kg ಡಂಬಲ್ಸ್ ತೊಗೊತೀನಿ. ಸೇಮ್ ವೇರಿಯೇಷನ್ ಸ್ಟ್ರಕ್ಸ್ನ ಈ ಪೋಸ್ಚರಲ್ಲಿ, ಈ ಆ್ಯಂಗಲಲ್ಲಿ ನಾನು ಮಾಡ್ತೀನಿ. ಬಿಕಾಸ್ ನಿಮ್ಗೊಂದು ನಾಲೆಡ್ಜ್ ಸಿಗುತ್ತೆ. ಸೊ ವಿಚ್ ಮಸಲ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್, ಯಾವ ಮಸಲ್ಲು ಆ್ಯಕ್ಟಿವ್ ಆಗಿ ರನ್ ಆಗ್ತಿದೆ ಅನ್ನೋದು ನಿಮ್ಗೊಂದು ನಾಲೆಡ್ಜ್ ಸಿಗುತ್ತೆ. ಸೊ ಡನ್. 15 kg ಕೂಡ ತುಂಬ ಲೆಸ್ ಅನ್ನಿಸ್ತು ವೆಯ್ಟ್ಸ್. ಬಿಕಾಸ್ ನಾನು ತುಂಬ ವೆಯ್ಟ್ಸ್ ತೊಗೋತಿದ್ದೆ, 30 kg, 40 kg, 50 kg. ಈವನ್ ಸ್ಮಿತ್ ಮಿಷಿನಲ್ಲಿ ಕೂಡ ಬಾರ್ಬೆಲ್ಲ ಐ ಯೂಸ್ ಟು ಡೂ 100 ಈಚ್. ಟೋಟಲ್ 200 kg ನಾನು ಸ್ಟ್ರಕ್ಸ್ ಮಾಡ್ತಾರೆ. ಸೊ ನಿಮಗೋಸ್ಕರ ಕಮ್ಮಿ ವೆಯ್ಟ್ಸಲ್ಲಿ ತೋರಿಸಿದ್ರೆ ನಿಮಗೊಂದು ಪ್ರಾಪರ್ ನಾಲೆಡ್ಜ್ ಸಿಗುತ್ತೆ. ಸೊ ಶೋಲ್ಡರ್ ಮಸಲ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ 5ನೇ ವೇರಿಯೇಷನಲ್ಲಿ ಲಾಸ್ಟ್ ಸೆಟ್ಟಿಗೆ ರೀಚ್ ಆಗಿದ್ದೀವಿ. ಅದು ಸ್ಟ್ರಕ್ಸು 5ನೇ ವೇರಿಯೇಷನ್ದು. ಲಾಸ್ಟ್ ವೆಯ್ಟ್ ಕೂಡ 25 kg ಡಂಬಲ್ಸಲ್ಲಿ ಒಂದು 10 ಕೌಂಟ್ಸು ಸ್ಟ್ರಕ್ಸ್ ಮಾಡೋಣ. ಸೊ ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ನಾವು ಶೋಲ್ಡ್ರ್ ಮಸಲ್ನ ಮುಗಿಸಿದ್ದೀವಿ. 5 ವೇರಿಯೇಷನ್ನು ಮರಿಬೇಡಿ ಶೋಲ್ಡ್ರ್ ಮಸಲಲ್ಲಿ. ಇವತ್ತು ಬುಧವಾರ. ಸೊ ವೆಡ್ನೆಸ್ಡೇ ಬಂದು ಶೋಲ್ಡ್ರ್ ಎಕ್ಸಸೈಸ್ ಮಾಡೋರು ಶೋಲ್ಡ್ರ್ ಎಕ್ಸಸೈಸ್ನ ನೀಟಾಗಿ ಫೋಕಸ್ ಮಾಡಬೇಕು ಅಂದರೆ ಈ ಪ್ರೋಗ್ರಾಮ್ನ ವಾಚ್ ಮಾಡಿ ಶೋಲ್ಡ್ರ್ ಮಸಲ್ ಎಕ್ಸಸೈಸ್ನ ಯು ಕ್ಯಾನ್ ಲರ್ನ್, ಕಲಿಬೋದು. ಸೊ ಇದರಲ್ಲಿ 5 ವೇರಿಯೇಷನ್ ಬರುತ್ತೆ. ಒಂದು ಸೀಟೆಡ್ ಡಂಬಲ್ ಪ್ರೆಸ್, ಓನ್ಲಿ 1 ಆರ್ಮ್ ಶೋಲ್ಡರ್ ಪ್ರೆಸ್ ಅಂತ ಬರುತ್ತೆ. 2ನೇ ವೇರಿಯೇಷನ್ ಅಗೇನ್ ಸೀಟೆಡ್ 1 ಆರ್ಮ್ ಲ್ಯಾಟ್ರಲ್ ರೈಸ್ ಅಂತ ಬರುತ್ತೆ. ಅದರಲ್ಲಿ ಕೂಡ 4 ಸೆಟ್ ಮಾಡಿ. ಇನ್ನೊಂದು ಸ್ಟ್ಯಾಂಡಿಂಗ್ ಅಪ್ರೈಟ್ ರೋ ಮಾಡಿ ಡಂಬಲ್ಸಲ್ಲಿ, ಅದು ಕೂಡ 1 ಆರ್ಮ್ 1 ಸೈಡ್ ಬರುತ್ತೆ. 4ನೇ ವೇರಿಯೇಷನ್ ಬಂದುಬಿಟ್ಟು ಅರ್ನಾಲ್ಡ್ ಪ್ರೆಸ್. ಅರ್ನಾಲ್ಡ್ ಪ್ರೆಸ್ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನೊಂದು 5 ಸೆಟ್ ಮಾಡಿ. ಸೊ 5ನೇ ವೇರಿಯೇಷನ್ನು ಸ್ಟ್ರಕ್ಸ್ ಅಂತ, ಅದನ್ನು ಕೂಡ ಒಂದು 4 ಸೆಟ್ ಮಾಡಿ. ಡ್ಯೂರೇಷನ್ ಕಮ್ಮಿ ತೊಗೊಳ್ಳಿ. ಅಟ್ಲೀಸ್ಟ್ ಒಂದು ಇಷ್ಟು 5 ವೇರಿಯೇಷನ್ ಮುಗಿಸೋಷ್ಟರಲ್ಲಿ ಒಂದು 35 to 40 ಮಿನಿಟ್ಸ್ ಒಳಗಡೆ ಮುಗಿಸೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್. ಇವತ್ತಿಂದು ವೆಡ್ನೆಸ್ಡೇ ಶೋಲ್ಡರ್. ಸೊ ನಾಳೆ ಬರ್ತೀನಿ ಗುರುವಾರ. ಬ್ಯಾಕ್ ಟು ಬ್ಯಾಕ್ ಮಸಲ್ಸ್. ಟೇಕ್ ಕೇರ್. ಶುಭರಾತ್ರಿ. ಥ್ಯಾಂಕ್ ಯು.